ಎಲ್ಲರಿಗೂ ಜೈ ಶ್ರೀರಾಮ್. ಕಳೆದ ಸಂಚಿಕೆಯಲ್ಲಿ ನಾವು ಸಂತ ಕಬೀರರ ದೋಹಗಳನ್ನು ತಿಳಿಸಿಕೊಟ್ಟಿದ್ದೇವೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ನಾವು DVG ಅವರ ಮಂಕುತಿಮ್ಮನ ಕಗ್ಗವನ್ನು ತಿಳಿಸಿಕೊಡ್ಲಿಕ್ಕೆ ಇದ್ದೇವೆ. ಅಂದರೆ ಬಾಲಗೋಕುಲದಲ್ಲಿ ಕಗ್ಗ, ವಚನಗಳು, ದೋಹಗಳು ಎಲ್ಲ ಮಕ್ಕಳಿಗೆ ಹೇಳಿಕೊಡೋದ್ರಿಂದ ಇವತ್ತು DVG ಅವರ ಮಂಕುತಿಮ್ಮನ ಕಗ್ಗ ಯಾವ ದಾಟಿಯಲ್ಲಿ ಹಾಡಿದರೆ ಮಕ್ಕಳಿಗೆ ಸರಿಯಾಗಿ ಅರ್ಥಭರಿತವಾಗಿ ಅರ್ಥವಾಗ್ತದಂತ ಹೇಳುವುದನ್ನು ತಿಳಿಸಿಕೊಡ್ತೇವೆ. ಇನ್ನು DVG ಅವರು ತಮ್ಮ ಚಿಂತನೆಗಳನ್ನು ಜನರಿಗೆ ತಿಳಿಸ್ಲಿಕ್ಕೆ ಬೇರೆ ಸುಮಾರಷ್ಟು ವಿಧಗಳಿರ್ಬೋದು, ಆದರೆ ಸುಲಭ ರೀತಿಯಲ್ಲಿ ತನ್ನ ಚಿಂತನೆಯನ್ನು ಸಮಾಜಕ್ಕೆ ತಿಳಿಸಿಕೊಟ್ಟು ಜನಪ್ರಿಯವಾದಂತಹ ಕಗ್ಗಗಳು ಇವು. ಮನುಷ್ಯ ಶುರು ಮಾಡುವಲ್ವಾ? ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಮಂಕುತಿಮ್ಮ. ಅಕ್ಕಿಯಿಂದ ಅನ್ನ ಸಿಕ್ತದಂತ ಹೇಳಿ ನಮಗೆ ತಿಳಿಸಿಕೊಟ್ಟವರು ಯಾರೂ ಇಲ್ಲ. ಹಾಗೆಯೇ ಅಷ್ಟು ಚಂದದ ಅಕ್ಷರ, ಕನ್ನಡ ಅಕ್ಷರ ಆಗಿರ್ಬೋದು, ಯಾವುದೇ ಅಕ್ಷರಗಳಾಗಿರ್ಬೋದು, ಅದನ್ನು ತಿಳಿಸಿಕೊಟ್ಟವರು ಯಾರು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಹಾಗೆ ಇಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವಾಗ ನಾವು ಪ್ರಶಂಸೆ ಸಿಗಬೇಕು ಅಂತ ಹೇಳಿ ಮಾಡ್ತಾ ಹೊರಟ್ರೆ ಆಗ್ಲಿಕ್ಕಿಲ್ಲ. ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗಬೇಕು, ಅದಕ್ಕೆ ದೇವರ ಮೆಚ್ಚುಗಿದ್ರೆ ಸಾಕು ಅಂತ ಹೇಳಿ ಸರಳವಾಗಿ ತಿಳಿಸುವಂತಹ ಕಗ್ಗ. ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ತಾ ಹೋಗ್ಬೇಕು ಅಂತ ಹೇಳಿ DVG ಅವರು ಸುಲಭ ರೀತಿಯಲ್ಲಿ ತಿಳಿಸಿಕೊಟ್ಟಂತಹ ಇದು ಕಗ್ಗ ಆಗಿದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೆಟ್ಟ ಗುಡ್ಡಗಳೆನ್ನುವ ಘನ ಸತ್ವದ ಅಡಿಯಲ್ಲಿ ತಂಪಾಗಿ ತಾನಾಗಿ ಒಂದು ಹುಲ್ಲು ಹೇಗೆ ಬೆಳೆದಿರ್ತದೋ ಅದೇ ರೀತಿಯಾಗಿ ಎಷ್ಟು ಜೋರು ಮಳೆ ಸುರಿದ್ರೂ ಕೂಡ ಬಂಡೆಕಲ್ಲು ತನ್ನ ಒಂದು ಶಕ್ತಿಯನ್ನು ಅಲುಗಾಡಿಸದೆ ಹಾಗೆ ಯಥಾಸ್ಥಿತಿಯಲ್ಲಿ ಇರ್ತದೆ. ಹಾಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದರೆ ಸಾಮರಸ್ಯದಿಂದ, ಸ್ವಾರಸ್ಯದಿಂದ ಎಲ್ಲರ ಜೊತೆಗೆ ಒಂದು ಒಗ್ಗಟ್ಟಾಗಿ ಇರ್ಬೇಕಂತ ಹೇಳಿ ಈ ಕಗ್ಗ ತಿಳಿಸಿಕೊಡ್ತದೆ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಮಂಕುತಿಮ್ಮ. ಹಿತವಿರಲಿ ವಚನದಲ್ಲಿ ಅಂತ ಹೇಳಿದ್ರೆ ಯಾರಲ್ಲೂ ಮಾತನಾಡಬೇಕಿದ್ರೆ ಅಥವಾ ಯಾವುದಾದ್ರೂ ವಿಚಾರವನ್ನು ಕೇಳಿಸ್ಬೇಕಿದ್ರೆ ಅಥವಾ ಎಲ್ಲರಲ್ಲಿ ಯಾವ ಹೊತ್ತಲ್ಲಿ ಎಷ್ಟು ಮಾತಾಡಬೇಕು, ಏನನ್ನು ಮಾತನಾಡಿದರೆ ಹಿತಮಿತವಾಗಿರ್ತದಂತ ಹೇಳಿ ಸುಲಭ ರೀತಿಯಲ್ಲಿ ಮಕ್ಕಳಿಗೆ ಅರಿವಾಗುವ ಹಾಗೆ ಸಮಾಜಕ್ಕರಿವಾಗುವ ಹಾಗೆ DVG ಅವರು ಕಗ್ಗಗಳ ಮೂಲಕ ಜನರಿಗೆ ತಮ್ಮ ಚಿಂತನೆಯನ್ನು ಸುಲಭ ರೀತಿಯಾಗಿ ಹೇಳಿಕೊಟ್ಟಿದ್ದಾರೆ. ಇನ್ನು ನಾವೇನು ಮಾಡಬೇಕಂತ ಹೇಳಿದರೆ ಈ ಬಾಲಗೋಕುಲದಲ್ಲಿ ಇದನ್ನು ಚೆನ್ನಾಗಿ ರಾಗದಲ್ಲಿ ನಾವು ಒಂದಷ್ಟು ಖುಷಿಯನ್ನು ಪಟ್ಟು ಮಕ್ಕಳಿಗೂ ಏನೋ ಇವರು ಖುಷಿ ಪಡ್ತಿದ್ದಾರೆ, ಹಾಗಿದ್ರೆ ನಮಗೂ ಕಲಿತ್ರೆ ಏನೋ ಖುಷಿ ಸಿಗ್ತದೆ ಅನ್ನುವ ರೀತಿಯಲ್ಲಿ ಹೇಳಿಕೊಟ್ಟು ಅರ್ಥಗಳನ್ನು ತಿಳಿಸುವಂತಹ ಮಾತಾಜಿಗಳು ನಾವಾಗೋಣ ಅಂತ ಹೇಳುತ್ತಾ ರಾಮ್ ರಾಮ್.